ಸ್ನೇಹಿತರೆ, ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು DDAದಿಂದ ಒಂದು ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವಾಗಿಂದ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗುತ್ತಂದ್ರೆ 6/10/2025 ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗುತ್ತೆ. ಈ ಒಂದು ದಿನಾಂಕದಿಂದ ನೀವು ಇಲ್ಲಿ 5/11/2025 ತನಕ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ ಮೇಲೆ ನಾನು ಒಂದು ಅಪ್ಲೈ ಮಾಡೋ ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಇನ್ನು ಇದಾದಮೇಲೆ ಇಲ್ಲಿ ಒಂದು ಟೆನೆಟಿವ್ ಅಂದರೆ ತಾತ್ಕಾಲಿಕವಾಗಿ ಒಂದು ಪರೀಕ್ಷೆಗಳು ಯಾವ ಒಂದು ಮಂತಲ್ಲಿ ಬರ್ಬೋದು ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಡಿಸೆಂಬರ್ ಅಥವಾ ಜನವರಿ ಮಂತಲ್ಲಿ ಒಂದು ಪರೀಕ್ಷೆಗಳು ಕೂಡ ಇರ್ತಾವಂಥವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮೇನಾಗಿ ಇಲ್ಲಿ ಯಾವ ರೀತಿಯಾದಂಥ ಹುದ್ದೆಗಳು ಖಾಲಿದಾವ ಮತ್ತು ಎಷ್ಟೆಷ್ಟು ಹುದ್ದೆಗಳು ಖಾಲಿದಾವ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನೀವು ಸಪ್ರೇಟಾಗಿ ಒಂದು ಪೋಸ್ಟ್ ವೈಸ್ ಅವರು ಇಲ್ಲಿ ಸ್ಯಾಲ್ರಿ ಸ್ಕೇಲು ಅದೇ ರೀತಿ ಮತ್ತು ಒಂದು ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲದಾಗಿ ಡೆಪ್ಯೂಟಿ ಡೈರೆಕ್ಟರೇಟ್ ಅಂತ ಕೊಟ್ಟಿರ್ತಾರೆ. ಇದು ಆರ್ಕಿಟೆಕ್ಟ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ ಬಂದ್ಬಿಟ್ಟು ಗ್ರೂಪ್ ಎಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 11ರಲ್ಲಿ ಪೇ ಸ್ಕೇಲ್ ಸಿಗುತ್ತೆ. ಇನ್ನು ಟೋಟಲ್ ಆಗಿ ಇಲ್ಲಿ 4 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಇನ್ನು ಕ್ಯಾಟಗರಿ ವೈಸ್ ನೋಡ್ತಾ ಹೋದ್ರೆ URಲ್ಲಿ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು EWS ಅಲ್ಲಿ ಒಂದು ಮತ್ತು SC ಅಲ್ಲಿ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ OBC ಅಲ್ಲಿ ಕೂಡ ಒಂದು ಹುದ್ದೆ ಖಾಲಿ ಇರುತ್ತೆ. ಇನ್ನು ಇದಾದ್ಮೇಲೆ ಎರಡನೇದಾಗಿ ಡೆಪ್ಯೂಟಿ ಡೈರೆಕ್ಟರೇಟ್ ಅದು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಪಬ್ಲಿಕ್ ರಿಲೇಷನ್ ಅಂತ ಕೊಟ್ಟಿರ್ತಾರೆ. ಇದು ಕೂಡ ಸೇಮ್ ಇದೇ ರೀತಿಯಾಗಿ ಇಲ್ಲಿ ಟೋಟಲ್ ಆಗಿ ಒಂದು ಹುದ್ದೆಯನ್ನು ಕೊಟ್ಟಿರ್ತಾರೆ. ಇದು ಕೂಡ URಲ್ಲಿ ಖಾಲಿ ಇರುತ್ತೆ. ಇನ್ನು ಪ್ಲಾನಿಂಗ್ಗೆ ಸಂಬಂಧಪಟ್ಟಂತೆ ಕೂಡ ಸೇಮು ಇಲ್ಲಿ ಟೋಟಲ್ ಆಗಿ 4 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ URಲ್ಲಿ 2 ಹುದ್ದೆಗಳು ಖಾಲಿ ಇರ್ತವೆ ಮತ್ತು OBC ಅಲ್ಲಿ ಕೂಡ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಇದಾದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರೇಟು ಇದು ಕೂಡ ಸೇಮ್ ಇದೇ ರೀತಿ ಪ್ಲಾನಿಂಗ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇದು ಕೂಡ ಈ ಗ್ರೂಪ್ ಎಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಇಲ್ಲಿ ಲೆವೆಲ್ 10ರಲ್ಲಿ ಸ್ಯಾಲರಿ ಸಿಗುತ್ತೆ. ಇಲ್ಲಿ ಟೋಟಲ್ ಆಗಿ 19 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ URಲ್ಲಿ 10, EWS ಅಲ್ಲಿ 2, SC ಅಲ್ಲಿ 3, ಅದೇ ರೀತಿ ST ಅಲ್ಲಿ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಮತ್ತು OBC ಅಲ್ಲಿ ಕೂಡ ಒಂದು ಹುದ್ದೆ ಖಾಲಿ ಇರುತ್ತೆ. ಇನ್ನು ಸಪ್ರೇಟಾಗಿ PWBD ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇರ್ತವೆ ಆ ಒಂದು ಲಿಸ್ಟನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇನ್ನು ಇದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟರೇಟು ಆರ್ಕಿಟೆಕ್ಟ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಲೆವೆಲ್ 10ರಲ್ಲಿ ಸ್ಯಾಲರಿ ಸಿಗುತ್ತೆ. ಇಲ್ಲಿ ಟೋಟಲ್ ಆಗಿ 8 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ URಲ್ಲಿ 6, EWS ಅಲ್ಲಿ 1 ಮತ್ತು SC ಅಲ್ಲಿ 1 ಹುದ್ದೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆನ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಇದಾದ್ಮೇಲೆ ಲ್ಯಾಂಡ್ಸ್ಕೇಪ್ಗೆ ಸಂಬಂಧಪಟ್ಟಂತೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಟೋಟಲ್ ಆಗಿ 1 ಹುದ್ದೆ ಖಾಲಿ ಇರುತ್ತೆ. ಅದು ಕೂಡ ST ಅಲ್ಲಿ ಖಾಲಿ ಇರುತ್ತೆ. ಇಲ್ಲಿ ಪೇ ಸ್ಕೇಲ್ನು ಕೂಡ ಚೆಕ್ ಮಾಡ್ಕೋಬಹುದು. ಜೊತೆಗೆ ಯಾವ ಒಂದು ಗ್ರೂಪ್ಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಇನ್ನು ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕೂಡ ಟೋಟಲ್ ಆಗಿ 3 ಹುದ್ದೆಗಳನ್ನು ಕೊಟ್ಟಿದ್ದಾರೆ. URಲ್ಲಿ 2 ಮತ್ತು OBC ಅಲ್ಲಿ 1 ಹುದ್ದೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದಾದಮೇಲೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗು ಸಿವಿಲ್ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 10 ಹುದ್ದೆಗಳನ್ನು ಕೊಟ್ಟಿರ್ತಾರೆ. URಲ್ಲಿ 7, ST ಅಲ್ಲಿ 1 ಮತ್ತು OBC ಅಲ್ಲಿ ಕೂಡ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಇದಾದಮೇಲೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇದು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 3 ಹುದ್ದೆಗಳನ್ನು ಕೊಟ್ಟಿದ್ದಾರೆ. URಲ್ಲಿ 1 ಮತ್ತು ಇದಾದಮೇಲೆ SC ಅಲ್ಲಿ 1 ಮತ್ತು OBC ಅಲ್ಲಿ ಕೂಡ 1 ಹುದ್ದೆಯನ್ನು ಕೊಟ್ಟಿರತಕ್ಕಂಥದ್ದು. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರೇಟು ಮಿನಿಸ್ಟ್ರಿಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇದು ಗ್ರೂಪ್ ಬಿಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಇಲ್ಲಿಂದವು ಕೆಳಗಡೆದು ಗ್ರೂಪ್ ಬಿಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ಗಳಾಗಿರ್ತವೆ. ಈ ಒಂದು ಪೋಸ್ಟ್ಗೆ ಲೆವೆಲ್ 8ರಲ್ಲಿ ಸ್ಯಾಲರಿ ಸಿಗುತ್ತೆ. ಟೋಟಲ್ ಆಗಿ 15 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ URಲ್ಲಿ 9 ಹುದ್ದೆಗಳನ್ನು ಕೊಟ್ಟಿರ್ತಾರೆ ಮತ್ತು ಸೆಕೆಂಡ್ ಕಾಲಮ್ ಬಂದ್ಬಿಟ್ಟು EWS ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಇಲ್ಲಿ ನೋಡಿ 1 ಹುದ್ದೆ ಖಾಲಿ ಇರುತ್ತೆ. ಇನ್ನು ಇದಾದಮೇಲೆ SC ಅಲ್ಲಿ 2, ST ಅಲ್ಲಿ 1 ಮತ್ತು OBC ಅಲ್ಲಿ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಇದಾದಮೇಲೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದರೆ ಲೀಗಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಕೂಡ ಟೋಟಲ್ ಆಗಿ 7 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಇದು ಕೂಡ ಗ್ರೂಪ್ ಬಿಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಈ ಒಂದು ಪೋಸ್ಟ್ಗೆ 7ನೇ ಲೆವೆಲಲ್ಲಿ ಸ್ಯಾಲರಿ ಸಿಗುತ್ತೆ. ಇಲ್ಲ ಟೋಟಲ್ ಆಗಿ ಇಲ್ಲಿ 7 ಹುದ್ದೆಗಳನ್ನು ಕೊಟ್ಟಿದ್ದಾರೆ. URಲ್ಲಿ 5 ಮತ್ತು OBC ಅಲ್ಲಿ 2 ಹುದ್ದೆಗಳನ್ನು ಕೊಟ್ಟಿರತಕ್ಕಂಥದ್ದು. ನಂತರ ಪ್ಲಾನಿಂಗ್ ಅಸಿಸ್ಟೆಂಟ್ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 23 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ URಲ್ಲಿ 17 ಮತ್ತು EWS ಅಲ್ಲಿ 1, SC ಅಲ್ಲಿ 1, ST ಅಲ್ಲಿ 3 ಮತ್ತು OBC ಅಲ್ಲಿ ಕೂಡ 1 ಹುದ್ದೆಯನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಆರ್ಕಿಟೆಕ್ಚರಲ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟ ಟೋಟಲ್ ಆಗಿ 9 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೂಡ URಲ್ಲಿ 4, EWS ಅಲ್ಲಿ 1, ಅದೇ ರೀತಿ SC ಅಲ್ಲಿ 1, ST ಅಲ್ಲಿ 1 ಮತ್ತು ಇಲ್ಲಿ OBC ಅಲ್ಲಿ 1+1 ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರೋಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೂಡ ಟೋಟಲ್ ಆಗಿ 6 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ವೇಕೆನ್ಸಿಗಳನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಇವಾಗ ಡೈರೆಕ್ಟಾಗಿ ಯಾವ ರೀತಿ ಆದಂಥ ಪೋಸ್ಟ್ಗಳು ಖಾಲಿ ಇರ್ತಾವೆ ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ.
ಇಲ್ಲಿ ಪ್ರೋಗ್ರಾಮ್ ಅಂತ ಖಾಲಿ ಇರುತ್ತೆ, ಇದು ಪೋಸ್ಟ್ ಮ್ಯಾಗ ಇರುತ್ತೆ. ಮತ್ತು ಜೂನಿಯರ್ ಇಂಜಿನಿಯರಿಂಗು ಸಿವಿಲ್ಗೆ ಸಂಬಂಧಪಟ್ಟಂತೆ ಟೋಟಲಾಗಿ 104 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಜೂನಿಯರ್ ಇಂಜಿನಿಯರು ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂತೆ 67 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಈ ಒಂದು ಹುದ್ದೆಗಳಿಗೆ ಲೆವೆಲ್ 6 ಸ್ಯಾಲ್ರಿ ಸಿಗುತ್ತೆ. ಇನ್ನು ಇದಾದಮೇಲೆ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂತೆ ಕೂಡ 75 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಇದು ಕೂಡ ಲೆವೆಲ್ 6 ಸ್ಯಾಲ್ರಿ ಸಿಗುತ್ತೆ. ಇನ್ನು ನಾಯಬ್ ತಹಸೀಲ್ದಾರ್ಗೆ ಸಂಬಂಧಪಟ್ಟಂತೆ ಕೂಡ ಟೋಟಲಾಗಿ 6 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದು ಕೂಡ ಲೆವೆಲ್ 6 ಸ್ಯಾಲ್ರಿ ಸಿಗುತ್ತೆ. ಇನ್ನು ಇದಾದಮೇಲೆ ಜೂನಿಯರ್ ಟ್ರಾನ್ಸ್ಲೇಟರು ಆಫಿಷಿಯಲ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಕೂಡ ಟೋಟಲಾಗಿ 6 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಲೆವೆಲ್ 6 ಸ್ಯಾಲ್ರಿ ಸಿಗುತ್ತೆ. ಇನ್ನು ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಅಂದರೆ ನಾನ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ಕೂಡ ಟೋಟಲಾಗಿ 6 ವೇಕೆನ್ಸಿಗಳನ್ನು ಕೊಟ್ಟಿರ್ತಾರೆ. ಇದು ಕೂಡ ಲೆವೆಲ್ 5 ಸ್ಯಾಲ್ರಿ ಸಿಗುತ್ತೆ. ಇನ್ನು ಸರ್ವೇಯರ್ ಹುದ್ದೆಗಳು ಕೂಡ ಖಾಲಿ ಇರ್ತಾವೆ. ಸರ್ವೇಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲಾಗಿ 6 ವೇಕೆನ್ಸಿಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೂಡ ಒಂದು ಲೆವೆಲ್ 5 ಸ್ಯಾಲ್ರಿ ಸಿಗುತ್ತೆ. ಈ ಒಂದು ಪೋಸ್ಟ್ ಬಂದ್ಬಿಟ್ಟು ಗ್ರೂಪ್ ಸಿಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಇಲ್ಲಿ ಇವರಲ್ಲಿ ಒಂದು EWS ಅಲ್ಲಿ ಒಂದು ಮತ್ತು ST ಅಲ್ಲಿ ಒಂದು ಮತ್ತು OBC ಅಲ್ಲಿ 3 ವೇಕೆನ್ಸಿಗಳನ್ನು ಕೊಟ್ಟಿದ್ದಾರೆ. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಹುದ್ದೆಗಳು ಕೂಡ ಖಾಲಿ ಇರ್ತವೆ. ಇದು ಕೂಡ ಗ್ರೂಪ್ ಸಿಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಲೆವೆಲ್ 4 ಸ್ಯಾಲ್ರಿ ಸಿಗುತ್ತೆ. ಟೋಟಲಾಗಿ 44 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇವರಲ್ಲಿ 24, EWS ಅಲ್ಲಿ 2, SC ಅಲ್ಲಿ 5, ST ಅಲ್ಲಿ 8 ಮತ್ತು OBC ಅಲ್ಲಿ 5 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡಬೇಕಾಗತ್ತೆ. ಆದಮೇಲೆ ಪಟ್ವಾರಿ ಅಂತ ಕೊಟ್ಟಿರ್ತಾರೆ. ಇದು ಕೂಡ ಒಂದು ಪೋಸ್ಟ್ ಆಗಿರುತ್ತೆ. ಈ ಒಂದು ಪೋಸ್ಟ್ ಕೂಡ ಗ್ರೂಪ್ ಸಿಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಇಲ್ಲಿ ಲೆವೆಲ್ 3 ಸ್ಯಾಲ್ರಿ ಸಿಗುತ್ತೆ. ಇನ್ನು ಟೋಟಲಾಗಿ 79 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೂಡ ಸೇಮ್ ರೀತಿಯಾಗಿ ಇವರಲ್ಲಿ 33, EWS ಅಲ್ಲಿ 8, SC ಅಲ್ಲಿ 12, ST ಅಲ್ಲಿ 4 ಮತ್ತು OBC ಅಲ್ಲಿ 22 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಇನ್ನು ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ 8 ವೇಕೆನ್ಸಿಗಳನ್ನು ಕೊಟ್ಟಿರ್ತಾರೆ. ಮತ್ತು PWBD ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ವೇಕೆನ್ಸಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಇದು ಕೂಡ ಗ್ರೂಪ್ ಸಿಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಲೆವೆಲ್ 2 ಸ್ಯಾಲರಿ ಸಿಗುತ್ತೆ. ಟೋಟಲಾಗಿ 199 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇವರಲ್ಲಿ 86, EWS ಅಲ್ಲಿ 20, SC ಅಲ್ಲಿ 26, ST ಅಲ್ಲಿ 14 ಮತ್ತು OBC ಅಲ್ಲಿ 53 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಮಾಲಿ ಕೂಡ ಖಾಲಿ ಇರುತ್ತೆ. ಮಾಲಿ ಕೂಡ ಗ್ರೂಪ್ ಸಿಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಲೆವೆಲ್ 1 ಸ್ಯಾಲರಿ ಸಿಗುತ್ತೆ. ಟೋಟಲಾಗಿ ಇಲ್ಲಿ 282 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇವರಲ್ಲಿ 118, EWS ಅಲ್ಲಿ 30, SC ಅಲ್ಲಿ 35, ST ಅಲ್ಲಿ 22, OBC ಅಲ್ಲಿ 77 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದರೆ MTS ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಇದು ಕೂಡ ಗ್ರೂಪ್ ಸಿಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ. ಲೆವೆಲ್ 1 ಸ್ಯಾಲರಿ ಸಿಗುತ್ತೆ. ಟೋಟಲಾಗಿ 745 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇವರಲ್ಲಿ 298, EWS ಅಲ್ಲಿ 84, ಅದೇ ರೀತಿ SC ಅಲ್ಲಿ 91, ST ಅಲ್ಲಿ 63 ಮತ್ತು OBC ಅಲ್ಲಿ ಟೋಟಲಾಗಿ 209 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಟೋಟಲಾಗಿ 67 ಹುದ್ದೆಗಳನ್ನು ಕೊಟ್ಟಿರ್ತಾರೆ. ಈ ರೀತಿಯಾಗಿ ನಾವಿಲ್ಲಿ ಯಾವ ಒಂದು ಹುದ್ದೆಗಳು ಖಾಲಿದವ ಮತ್ತು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲಾಗಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದವ ಮತ್ತು ನಮ್ಮ ಕ್ಯಾಟಗರಿ ಆಧಾರದ ಮೇಲೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದವ ಆ ಒಂದು ಮಾಹಿತಿಯನ್ನು ಚೆಕ್ ಮಾಡ್ಕೊಂಡು ನಾವಿಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸದ್ಯಕ್ಕೆ ಈ ಒಂದು ನೋಟಿಫಿಕೇಷನಲ್ಲಿ ಅವರು ಒಂದು ವೇಕೆನ್ಸಿಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮೇನಾಗಿ ಯಾವ ರೀತಿ ಆದಂಥ ಹುದ್ದೆಗಳು ಖಾಲಿದವ ಮತ್ತು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲಾಗಿ ಖಾಲಿ ಇರತಕ್ಕಂಥ ವೇಕೆನ್ಸಿಗಳ ಸಂಖ್ಯೆ ಮತ್ತು ಒಂದು ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ವೇಕೆನ್ಸಿಗಳ ಸಂಖ್ಯೆ ಮಾತ್ರ ಅವರು ಬಿಡುಗಡೆ ಮಾಡಿದ್ದಾರೆ. ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಒಂದು ಅಪ್ಲಿಕೇಶನ್ ಫೀ ಆಗಿರ್ಬೋದು, ಜೊತೆಗೆ ಇನ್ನಿತರ ಮಾಹಿತಿಯನ್ನು ಅವರು ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಬಿಡುಗಡೆ ಮಾಡ್ತಾರೆ. ಇನ್ನೂ ಡೀಟೇಲ್ ಆಗಿರ್ತಕ್ಕಂಥ ನೋಟಿಫಿಕೇಷನ್ನ ಆ ಒಂದು ನೋಟಿಫಿಕೇಷನ್ ಬಿಡುಗಡೆ ಆದ ತಕ್ಷಣ ನಾನು ನಿಮಗೆ ಮತ್ತಷ್ಟು ಮಾಹಿತಿನಲ್ಲಿ ತಿಳಿಸಿಕೊಡ್ತೀನಿ. ಇನ್ನು ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರ್ಬೇಕಂದ್ರೆ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ 10ನೇ ತರಗತಿ PUC ಡಿಪ್ಲೊಮಾ ಅದೇ ರೀತಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥವರು ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಒಂದು ಕ್ವಾಲಿಫಿಕೇಷನ್ನ ಬಗ್ಗೆ ಅವರು ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ ಮೇಲೆ ತಿಳಿಸ್ತಾರೆ. ಆ ಒಂದು ನೋಟಿಫಿಕೇಷನ್ ಬಿಡುಗಡೆ ಆದ ತಕ್ಷಣ ನಾನು ನಿಮಗೆ ಮತ್ತಷ್ಟು ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನೀವು ಇಲ್ಲಿ ಯಾವ ರೀತಿಯಾದಂಥ ಹುದ್ದೆಗಳು ಖಾಲಿದಾವ, ಎಷ್ಟೆಷ್ಟು ಹುದ್ದೆಗಳು ಖಾಲಿದಾವ ಮತ್ತು ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಎಷ್ಟೆಷ್ಟು ವೇಕೆನ್ಸಿಗಳು ಬರ್ತಾವೆ ಆ ಒಂದು ಮಾಹಿತಿನ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನೋಡ್ಕೋಬೋದು ನೀವು MTS ಹುದ್ದೆಗೆ ಸಂಬಂಧಪಟ್ಟಂತೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಕೂಡ ಮಾಲಿ ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಇನ್ನು ಈ ರೀತಿಯಾಗಿ ಪ್ರತಿಯೊಂದು ಹುದ್ದೆಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗೆ ಸಂಬಂಧಪಟ್ಟಂತೆ PUC ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಮತ್ತು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪಟ್ವಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಪದವಿ ಅಂದರೆ ಯಾವುದೇ ಪದವಿ
ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಇನ್ನು ಜೊತೆಗೆ ಡಿಗ್ರಿ ಅಥವಾ ಒಂದು ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಇವೆಲ್ಲವೂ ಕೂಡ ಅಸಿಸ್ಟೆಂಟ್ ಅಂತ ಏನು ಕೊಟ್ಟಿರ್ತಾರಲ್ಲ, ಇವೆಲ್ಲವೂ ಕೂಡ ಡಿಗ್ರಿಯಲ್ಲಿ ನೀವು ಸಿವಿಲ್ ಮಾಡಿದರೆ ಅಪ್ಲಿಕೇಶನ್ ಹಾಕ್ಬೋದು. ಈ ರೀತಿಯಾಗಿ ಕ್ವಾಲಿಫಿಕೇಶನ್ ಇರುತ್ತೆ. ಒಂದು ಕ್ವಾಲಿಫಿಕೇಶನ್ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳು ಕೂಡ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಡಿಪ್ಲೊಮಾ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. JEE ಹುದ್ದೆಗಳಿಗೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ವೇಕೆನ್ಸಿಗಳ ಬಗ್ಗೆ ಮಾತ್ರ ಚೆಕ್ ಮಾಡ್ಕೊಳ್ಳಿ. ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ ಮೇಲೆ ನಾನು ಒಂದು ಕ್ವಾಲಿಫಿಕೇಶನ್ ಆಗಿರ್ಬೋದು, ವಯೋಮಿತಿ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 6/10/2025 ಸ್ಟಾರ್ಟ್ ಆಗುತ್ತೆ. ಇನ್ನು ಲಾಸ್ಟ್ ಡೇಟ್ ಬಂದ್ಬಿಟ್ಟು 5/11/2025 ತನಕ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇನ್ನು ಇಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ 1732 ಹುದ್ದೆಗಳು ಖಾಲಿ ಇರ್ತವೆ. ಅದೇ ರೀತಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಒಂದು ಸಾರಿ ಮಾಹಿತಿನ ಚೆಕ್ ಮಾಡ್ಕೋಬೋದು. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಅಪ್ಲೈ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಯಾರೆಲ್ಲ ಎಲಿಜಿಬಲ್ ಇರ್ತೀರಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.